ಈ 2 ತಿಂಗಳ ದೀರ್ಘಕಾಲದ ಅವಧಿಯಲ್ಲಿ ಭಾರತ ಪ್ರಜಾಪ್ರಭುತ್ವವೆಂಬ ಈ ಅಭೂತಪೂರ್ವವಾದಂತಹ ಕಸರತ್ತಿನಲ್ಲಿ ಹೇಗೆ ಹೆಜ್ಜೆ ಹಾಕಿತು, ಪ್ರಪಂಚವೇ ಬೆರಗಾಗಬಹುದಾದ ರೀತಿಯಲ್ಲಿ ಈ ಚುನಾವಣೆ ಹೇಗೆ ನಡೆಯಿತು, ಬಹುದೊಡ್ಡ ಹಿಂಸಾಚಾರ ಪ್ರಕರಣಗಳೇನೂ ಇಲ್ಲದೆ, ಅಲ್ಲೊಂದು ಇಲ್ಲೊಂದು ಅಫ್ಕೋರ್ಸ್ ಇಲ್ಲದೆ, ಹೇಗೆ ಒಂದು ದೇಶ ಇಷ್ಟು ಭಿನ್ನತೆಗಳು, ಇಷ್ಟು ಭಿನ್ನಾಭಿಪ್ರಾಯಗಳು, ಇಷ್ಟು ದ್ವೇಷಪೂರಿತ ವಾತಾವರಣ, ರಾಜಕಾರಣ ಇವೆಲ್ಲದರ ಮಧ್ಯೆ ಹೇಗೆ ಈ ಸಾಧನೆಯನ್ನು ಮಾಡುತ್ತೆ ಅನ್ನೋದೇ ನನ್ನ ಪ್ರಕಾರ ಇವತ್ತು ಗೆಲುವಿನ ಕಿರೀಟ ಭಾರತಕ್ಕೆ ಹೋಗಬೇಕು. ಅದು ಯಾವ ಪಾರ್ಟಿಗೆ ಹೋಗುತ್ತೋ ಬಿಡುತ್ತೋ ಅದು ಆಮೇಲೆ. ಮೊದಲು ಮತದಾರನೇ ಇವತ್ತು ಪ್ರಭುವಾಗಿ ಕಂಗೊಳಿಸ್ತಾ ಇದ್ದಾನೆ. ಅತ್ಯಂತ ಅಚ್ಚರಿಯಿಂದ ನಡೆದಿರುವಂತಹ ಈ ಚುನಾವಣೆ ಈ ಬಾರಿ 2 ತಿಂಗಳು 7 ಹಂತಗಳಲ್ಲಿ ನಡೆದಿದೆ. ಯಾರು ಮುಂದಿನ ಪ್ರಧಾನಿಯಾಗುತ್ತಾರೆ ವೆರಿ ಆಬ್ವಿಯಸ್. ಬಹುಶಃ NDA ಒಕ್ಕೂಟ ಬಂದರೆ ಆಬ್ವಿಯಸ್ಲಿ ಬಹು ಸಹಜವಾಗಿ ನರೇಂದ್ರ ಮೋದಿ ತಮ್ಮ ಇನ್ನೊಂದು ಬಾರಿಯ 3ನೇ ಟರ್ಮ್ಗೆ ಪ್ರಧಾನಮಂತ್ರಿ ಆಗಬಹುದು. NDA ಒಕ್ಕೂಟ ಬಂದು ಬಿಟ್ಟರೆ ಅವರ ಒಳಗಡೆ ಯಾರೋ ಒಬ್ಬರನ್ನ ಅವರು ಆಯ್ಕೆ ಮಾಡಿಕೊಳ್ಳಬೇಕಾಗತ್ತೆ. ಅದು ಯಾರನ್ನೂ ಎಂತಹವರನ್ನು ನಮಗಂತೂ ಅರಿವಿಲ್ಲ. ಇನ್ನು ಅವರವರ ಲೆಕ್ಕಾಚಾರಗಳಲ್ಲಿ ಎಲ್ಲರೂ ಇದ್ದಾರೆ. NDAನವರನ್ನು ಕೇಳಿದ್ರೆ ನಾವು ಹೇಳಿದಂತೆ 400 ಆಸುಪಾಸಿನಲ್ಲಿ ಅಂತಾನೋ, ಕಾಂಗ್ರೆಸ್ನವರನ್ನು ಕೇಳಿದರೆ ಸಾಧ್ಯವೇ ಇಲ್ಲ ಈ ಬಾರಿ ಅವರು ಮತ್ತೆ ಅಧಿಕಾರಕ್ಕೆ ಬರುವುದು ಅಂತಲೋ ಹೇಳುತ್ತಾರೆ. ಆದರೆ ಇವತ್ತಿನ ಈ ಯಾವುದೇ ಚುನಾವಣೋತ್ತರ ಸಮೀಕ್ಷೆಗಳ ಚರ್ಚೆಗಳಲ್ಲಿ ಭಾಗವಹಿಸಬಾರದು ಅಂತ ಕಾಂಗ್ರೆಸ್ ಬಹುಮುಖ್ಯವಾಗಿ ಹೆಚ್ಚು ಕಡಿಮೆ ಇಂಡಿ ಅಲಯನ್ಸಿನ ಅಂದರೆ ಮಿತ್ರ ಪಕ್ಷಗಳ ಎಲ್ಲ ವಕ್ತಾರರು ನಾಯಕರು ತೀರ್ಮಾನ ಮಾಡಿದ್ದಾರೆ. ಯಾಕದು ಅವರು ಗೊತ್ತಾಗೋಗಿರಬೇಕು ಸೋಲ್ತೀವಿ ಅಂತ ಕೆಲವರ ವಾದ. ಇನ್ನು ಕೆಲವರ ವಾದ ಅವರಿಗೆ ವಿಶ್ವಾಸವಿದೆ ಈ ಮಾಧ್ಯಮಗಳು ಜಾಸ್ತಿ ತೋರಿಸಿ ಮೋದಿ ಗೆಲ್ಲಿಸ್ಬಿಡ್ತಾರೆ, ನಾವ್ಯಾಕೆ ಅಲ್ಲೋ ಕೂತ್ಕೊಂಡು ಅದನ್ನು ಡಿಪೆಂಡ್ ಮಾಡಬೇಕು, ನಮಗೆ ತಲೆಕೆಟ್ಟಿದೆಯಾ ಅಂತ ಇನ್ನೊಂದು ವಾದಗಳು ಏನು ಬೇಕಾದರೂ ಇರ್ಬೋದು. ಇವತ್ತು ಈಗ 6:30 ನಂತರ ಬರುವ ಅಂಕಿ ಅಂಶಗಳು ಚಿತ್ರಣವೇ ಅಂತಿಮವೂ ಅಲ್ಲ. ಕಾರಣ ಇದೊಂದು ಪ್ರೈಮ್ ಮಿನಿಸ್ಟರ್ ಆಗಿ ಯಾವುದೋ ಕ್ಯಾಂಪೇನಲ್ಲಿ ಹೇಳ್ದಂಗೆ ಇದು ಟ್ರೈಲರ್ ಅಷ್ಟೇ. ಮೇನ್ ಪಿಕ್ಚರು ಮುಖ್ಯವಾದಂತಹ ಚಿತ್ರ ಬಿಡುಗಡೆ 4ನೇ ತಾರೀಕು. ಅವತ್ತು ನೀವು ಕೊಟ್ಟ ಎಲ್ಲ ತೀರ್ಪನ್ನು ಪ್ರಕಟ ಮಾಡ್ತೀವಿ. ಒಂದು 2-3 ಮಾತುಗಳನ್ನು ಆಡಿ ನಾವು ಓಪನಿಂಗ್ ಅಪ್ಗೆ ಹೋಗಬಹುದು ಅನ್ಸತ್ತೆ ಸರ್. ಹಾಗೆ ನೋಡಿದ್ರೆ ಆರಂಭದಿಂದಾನೇ ಪ್ರಧಾನಮಂತ್ರಿ ಈ ಚುನಾವಣೆಗೆ ಒಂದು ಗತಿ, ಒಂದು ದಾರಿ, ಒಂದು ವೇಗವನ್ನು ತಂದು ಫಿಕ್ಸ್ ಮಾಡಿಬಿಟ್ರು. 400 ಆಸುಪಾಸಿನಲ್ಲಿ ಅಥವಾ 400ರನ್ನು ನಾವು ಗೆಲ್ಲುತ್ತೀವಿ ಅನ್ನುವ ಮೂಲಕ ಒಂದು ಮಾನಸಿಕವಾದ ಯುದ್ಧವನ್ನು ಅಥವಾ ಜನರಲ್ಲಿ ಒಂದು ನಂಬಿಕೆಯನ್ನು ಹುಟ್ಟಿಸುವ ತಂತ್ರವಾಗಿ, ಅಂದರೆ ಹೇಗಿದ್ದರೂ ಇವ್ರು ಗೆಲ್ತಾರಂತೆ, ಇನ್ನು ಏನಪ್ಪ ಹಾಕ್ಬಿಡೋಣ ಬಿಡು ಸುಮ್ಮನೆ ಯಾಕೆ ಅನ್ನೋ ರೀತಿಯ ಭಾವನೆಯನ್ನು ಸೃಷ್ಟಿ ಮಾಡುವ ವಿಚಾರದಲ್ಲಿ ನರೇಂದ್ರ ಮೋದಿ ತಮ್ಮ ಚುನಾವಣಾ ಪ್ರಚಾರವನ್ನು ಪ್ರಾರಂಭ ಮಾಡಿಕೊಂಡ್ರು. ಆದರೆ ಅದಕ್ಕೆ ರಿವರ್ಸ್ ಆಗಿ ಆನ್ ಎ ಅದರ್ ಸೈಡ್ ಇದೇ ಪ್ರಧಾನಮಂತ್ರಿ ಈ ಬಾರಿ ಹಿಂದೆಂದೂ ಕಾಣದ ರೀತಿ ದೇಶದ ಉದ್ದಗಲಕ್ಕೂ ಓಡಾಡಿದ್ರು. 206 ರ್ಯಾಲಿ, 154 ಗಂಟೆ ಭಾಷಣ, 60ಕ್ಕೂ ಹೆಚ್ಚು ಸಂದರ್ಶನಗಳು ವಿವಿಧ ಮಾಧ್ಯಮಗಳಿಗೆ ಡ್ಯಾಶ್. ನಂತರ ಹಿಂದೆಂದೂ ಕಾಣದ ರೀತಿಯ ದೃಶ್ಯಗಳಲ್ಲಿ ಅವರ ರೋಡ್ ಶೋನಲ್ಲಿ ಹೋಗುತ್ತಿರುವ ವಾಹನದ ಮೇಲೆ ಹತ್ತಿಸ್ಕೊಂಡು ಮಾತಾಡೋದು, ಈ ರೀತಿ ಎಲ್ಲ ಕಸರತ್ತನ್ನು ಪ್ರಧಾನಮಂತ್ರಿ ಮಾಡಿದ್ರು. ಅದಕ್ಕೆ ಬಂದ ಟೀಕೆ, ಎದುರೋಗಿದ್ದಾರೆ ಪ್ರಧಾನಮಂತ್ರಿ ಅಂತ. ಅದಕ್ಕೆ ಬಂದ ಉತ್ತರ, ಹಾಗಲ್ಲ, ಯಾರಿಗೂ ಸಿಗಲ್ಲ ಅಂತಿದ್ರಲ್ಲಪ್ಪ, ತಗೊಳ್ಳಿ ಈಗ ದಂಡಿಯಾಗಿ ಸಿಗ್ತಾ ಇದ್ದಾರೆ ಅಂತ ಇನ್ನೊಂದು ಕಡೆಯಿಂದ ಉತ್ತರ. ಅದೇನೇ ಇರಬಹುದು, ಪ್ರಧಾನಿಯಂತೂ ಹಿಂದೆಂದೂ ಕಾಣದ ವೇಗದಲ್ಲಿ ಈ ಬಾರಿಯ ಚುನಾವಣಾ ಪ್ರಚಾರವನ್ನು ಮಾಡಿದ್ರು. ಅದಕ್ಕೆ ಪ್ರತ್ಯುತ್ತರವಾಗಿ ಇಂಡಿಯಾ ಅಲಯನ್ಸಿನಿಂದ ಅಲ್ಲಲ್ಲಿ ಹರಿದು ಹಂಚಿ ಹೋದ ಪ್ರಚಾರ ಕಾರ್ಯಗಳು ನಡೀತು. ಆದರೆ ಯಾರೂ ನಿರೀಕ್ಷೆ ಮಾಡದ ರೀತಿಯಲ್ಲಿ ರಾಜ್ಯಗಳಿಗೆ ಅನುಗುಣವಾಗುವಂತೆ ಆ ಪಕ್ಷಗಳು ಭಾರತೀಯ ಜನತಾ ಪಕ್ಷಕ್ಕೆ ತೀವ್ರ ಪ್ರತಿರೋಧವನ್ನು ನಿರೀಕ್ಷೆಗೂ ಮೀರಿ ತಂದವು. ಅದು ಮಾತ್ರ ಗ್ಯಾರಂಟಿ.
ಲಾರ್ಜ್ಲಿ ಒಂದು ನ್ಯಾಷನಲ್ ಫಿಗರ್ ಆಗಿ ಕಾಣಿಸ್ಕೊಂಡು ಕ್ಯಾಂಪೇನ್ ಮಾಡಿದ್ದು, ಪ್ರಚಾರ ಮಾಡಿದ್ದಿದ್ದು ಅಂತಂದರೆ ಈ ಬಾರಿ ಪ್ರತಿಪಕ್ಷದಲ್ಲಿ ಅದು ರಾಹುಲ್ ಗಾಂಧಿ ಮತ್ತು ಒಂದಿಷ್ಟರ ಮಟ್ಟಿಗೆ ಪ್ರಿಯಾಂಕಾ ಗಾಂಧಿ. ಉಳಿದಂತೆ ರಾಜ್ಯಗಳ ನಾಯಕರುಗಳು ಹೆಚ್ಚು ಕಡಿಮೆ ಅವರವರ ರಾಜ್ಯಗಳಿಗೆ ಸೀಮಿತವಾಗ್ತಾ ಹೋದರು. ಟೇಕ್ ಫಾರ್ ಎಕ್ಸಾಂಪಲ್ ಎ ಮಮತಾ ಬ್ಯಾನರ್ಜಿ, ಟೇಕ್ ಫಾರ್ ಎಕ್ಸಾಂಪಲ್ ಎನ್ ಅಖಿಲೇಶ್ ಯಾದವ್, ಟೇಕ್ ಫಾರ್ ಎಕ್ಸಾಂಪಲ್ ಎ ಸ್ಟಾಲಿನ್, ಟೇಕ್ ಫಾರ್ ಎಕ್ಸಾಂಪಲ್ ಇನ್ಯಾರೋ ಸಿದ್ದರಾಮಯ್ಯ, ಯಾರು ತಗೊಳ್ಳಿ ನೀವು, ಎಲ್ಲ ಅವರವರ ರಾಜ್ಯಗಳಿಗೆ ಆಯಾಯ ಪಕ್ಷಗಳಲ್ಲಿ. ಟೇಕ್ ಫಾರ್ ಎಕ್ಸಾಂಪಲ್ ಎ ಪಿಣರಾಯಿ ವಿಜಯನ್, ನೀವು ಟೇಕ್ ಫಾರ್ ಎಕ್ಸಾಂಪಲ್ ಎ ನವೀನ್ ಪಟ್ನಾಯಕ್, ನೀವು ಯಾರನ್ನಾರು ತಗೊಳ್ಳಿ, ಎಲ್ಲರೂ ಅಲ್ಲಲ್ಲಿಗೆ ಸೀಮಿತವಾಗ್ತಾ ಹೊರಟೋದ್ರೆ ಈ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಮಾತ್ರ ಒಂದಿಷ್ಟು ರಾಜ್ಯವನ್ನು, ದೇಶಗಳನ್ನು ಸುತ್ತಿದ್ರು. ಅವರು ಕೂಡ ಹಾಗೇನು ಸುಮ್ಮನೆ ಬಿಟ್ಕೊಟ್ಟಿಲ್ಲ. ಕಂಡ ಕಡೆಯಲ್ಲಿ ಪ್ರಧಾನಿಯನ್ನು ಕೆಣಕಿದ್ದಾರೆ, BJPಯನ್ನು ಕೆಣಕಿದ್ದಾರೆ, ಪರಚಿ ಗಾಯವನ್ನು ಮಾಡಿದ್ದಾರೆ. ಹಾಗೆ ನೋಡಿದರೆ ನನ್ನ ಅನುಭವದಲ್ಲಿ ಈ ಬಾರಿ ಸಾಮಾನ್ಯವಾಗಿ ಟೋನನ್ನು ಪ್ರಧಾನಮಂತ್ರಿ ಆ ಒಂದು ಲೈನ್ ವಾಕ್ಯಗಳು, ಕೆಲವು ಪದಗಳನ್ನು ಹುಟ್ಟು ಹಾಕುವ ಮೂಲಕ ಟೋನ್ ಸೆಟ್ ಮಾಡ್ತಾಯಿದ್ರು. ಈ ಸರಿ ರಾಹುಲ್ ಗಾಂಧಿನೂ ಆ ಕಾರ್ಯ ಮಾಡ್ದಂಗಿದೆ. ಹಿ ಹ್ಯಾಸ್ ಬಿನ್ ಟೂ ಅಗ್ರೆಸಿವ್. ಕೆಲವೆಲ್ಲ ತಾನೂ ಅಜೆಂಡಾ ಸೆಟ್ ಮಾಡೋ ರೀತಿಯೇ ಅವರು ಮಾಡಿದ್ದಾರೆ. ಈ ಎಲ್ಲದರ ಮಧ್ಯೆ ಜನ ಏನು ಮಾಡಿರ್ಬೋದು, ಯಾವನಿಗೆ ಗೊತ್ತು ಏನು ಮಾಡಿರ್ತಾರೆ. ಎಕ್ಸೆಪ್ಟ್ ಯಾಕಂದರೆ ಒಂದು, ಈ ದೇಶದ ಜನನ ಸುಲಭವಾಗಿ ಹೇಳೋಕ್ಕಾಗಲ್ಲ. ಇನ್ನೊಂದು, ಹೀಗೆ ನಡೆಯುತ್ತೆ ಅಂತ ಹೇಳಕ್ಕೆ ನಮ್ಗೆ ಯಾರಿಗೂ ಜ್ಯೋತಿಷ್ಯ ಅಲ್ಲ. ಒಂದಂತೂ ನಿಜ, 10 ವರ್ಷಗಳ ನಂತರ ಭಾರತೀಯ ಜನತಾ ಪಕ್ಷ ಒಂದಿಷ್ಟು ರೆಸಿಸ್ಟೆನ್ಸನ್ನು, ಪ್ರತಿರೋಧವನ್ನು ತಳಮಟ್ಟದಲ್ಲಿ ಅನುಭವಿಸಿದಂತೆ ಕಾಣಿಸ್ತಾ ಇದೆ. ಒಂದಿಷ್ಟು ಅನುಭವಿಸಿದಂತೆ ಕಂಡಿದೆ. ಈ ಕಡೆ ಅಮಿತ್ ಶಾ, JP ನಡ್ಡಾ ಡ್ಯಾಶ್ ಎಲ್ಲರೂ ಪ್ರಚಾರ ಮಾಡಿದ್ರು. ಎವ್ರಿಥಿಂಗ್ ವಾಸ್ ಸೆಂಟರ್ಡ್ ಅರೌಂಡ್ ನರೇಂದ್ರ ಮೋದಿ ಆ್ಯಸ್ ಯೂಶುವಲ್. ಪ್ರತಿ ಬಾರಿ 10 ವರ್ಷ ಆದ ಕಾರಣಕ್ಕೆ ಒಂದು ಆ್ಯಂಟಿ ಇನ್ಕಮೆನ್ಸಿ ಥರ ಆ ಥರ ಇದು ಯಾವಾಗಲೂ ಅಷ್ಟೇ, ಅದು ಬಂದೇ ಬರುತ್ತೆ, ಅದು ಬರಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಆದರೆ ಮೋದಿಯ ಫ್ಯಾಕ್ಟರ್ ಏನಿತ್ತು, ನರೇಂದ್ರ ಮೋದಿಯೇ ಆ ಸೆಂಟ್ರಲ್ ಫಿಗರ್ ಆಗಿ, ಕೇಂದ್ರ ಬಿಂದುವಾಗಿ ಏನಿತ್ತು ಈ ಚುನಾವಣೆಯಲ್ಲಿ, ಅದನ್ನು ಅಳಿಸಾಕಕ್ಕಾಗಲಿಲ್ಲ. ಮತ್ತು ಮೋದಿಯ ಸರ್ಕಾರದ ಮೇಲೆ ಕೋಪ ಬಂದಿರ್ಬೋದು, ಆದರೆ ಥೂಚಿ ಹತ್ರನೂ ಬಿಟ್ಕೋಕೂಡ್ದು ಅನ್ನೋ ಲೆವೆಲ್ಸು ಕಾಣಿಸ್ತಾ ಇರಲಿಲ್ಲ. ಕೇಂದ್ರದಲ್ಲಿ ಒಂದು ಬಲಿಷ್ಠ ಸರ್ಕಾರ, ಬಲಿಷ್ಠ ನಾಯಕ ಬೇಕು ಅಂದಾಗ ಆಲ್ಟರ್ನೇಟ್ಸು ಕಾಣಿಸ್ತಾ ಇರಲಿಲ್ಲ. ಹಾಗಾಗಿ ದೇಶವನ್ನು ಒಟ್ಟಾರೆಯಾಗಿ ನೋಡಿ ಮತ ಹಾಕೋಣ ಅಂದಾಗ ಒಟ್ಟಾರೆಯಾಗಿ ನೋಡಲು ಒಂದು ಪಕ್ಷ ಕಾಣಿಸ್ತಾನೂ ಇರಲಿಲ್ಲ BJPಗೆ ವಿರುದ್ಧವಾಗಿ. ಹಾಗಾಗಿ ವಿಚಿತ್ರವಾದಂತಹ ಪರಿಸ್ಥಿತಿಗಳಲ್ಲಿ ಮತ್ತು ಗೋಜಲುಗಳ ಮಧ್ಯೆ ಇಂಡಿಯಾ ಅಲೈನ್ಸ್ ಏನೇ ಹೇಳ್ಬೋದು, ನಾವೆಲ್ಲ ಒಂದೇ, ನಮ್ಮ ಬ್ಲಾಕ್ ಒಂದೇ ಅಂತ ಅವ್ರು ಏನು ಬೇಕಾದ್ರೂ ಹೇಳ್ಕೊಬೋದು. ಇಟ್ ಈಸ್ ನಾಟ್ ಕನ್ಸಿಡರ್ಡ್ ಆಸ್ ಎ ಕಂಪ್ಲೀಟ್ ಆಲ್ಟರ್ನೇಟಿವ್. ಯಾಕಂದರೆ ಮತ್ತೆ ಕಿಚಡಿ ಆಗುತ್ತೆ, 26 ಪಕ್ಷ ಸೇರ್ಕೋತಾರೆ ಇವರು, ನಾಳೆ ಗಜಿಬಿಜಿ ಅಂತ ಈ ಥರ ಆಲೋಚನೆ ಮಾಡೋರು ಇದ್ದಾರೆ. ಆದರೆ ಇವೆಲ್ಲವನ್ನು ಮೀರಿದ್ದು ಈ ಬಾರಿ ಈ ಯಾವ ಆಲೋಚನೆಗಳನ್ನು ಪಕ್ಕಕ್ಕಿಟ್ಟು ಒಂದು ರೀತಿ ಸ್ಥಳೀಯವಾಗಿ ಜನ ಆಲೋಚನೆ ಮಾಡ್ಕೊಂಡಿದ್ದು. ಲೋಕಸಭಾ ಚುನಾವಣೆಯಲ್ಲಿ ಇಷ್ಟೊಂದು ಸ್ಥಳೀಯ ವಿಚಾರಗಳನ್ನು ತಂದಿದ್ದಿದ್ದು ತುಂಬ ವರ್ಷಗಳ ನಂತರ, ಚುನಾವಣೆಗಳ ನಂತರ ಇದೇ ಮೊದಲಿರಬಹುದು. ನಂಬರ್ 2, ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ತುಲನೆಗೆ ಹಾಕಿದ್ರು, ಅಪಾರ್ಟ್ ಫ್ರಮ್ ಪ್ರೈಮ್ ಮಿನಿಸ್ಟರ್. ಬಟ್ ದ ಡೆಫಿಷಿಯನ್ಸಿ ಏನು ಕಾಣಿಸ್ತಾ ಇತ್ತು ಪ್ರತಿರೋಧದಲ್ಲಿ 10 ವರ್ಷಕ್ಕೆ BJPಗೆ, ಅದನ್ನು ಲಾರ್ಜ್ಲಿ ಪ್ರೈಮ್ ಮಿನಿಸ್ಟರ್ ಫೇಸು ಫಿಲಪ್ ಮಾಡ್ತಾ ಇದ್ದಂಗೆ ಕಾಣಿಸ್ತಿತ್ತು. ಅಂದರೆ 10 ಮಾರ್ಕ್ ಇದ್ದಿದ್ದು ಪ್ರೈಮ್ ಮಿನಿಸ್ಟರ್ ಮುಖದಿಂದ ಬಂದು 14 ಮಾರ್ಕ್ ಆಗೋ ಬದಲು, ಅಂಕ ಆಗೋ ಬದಲು 10 ಇದ್ದಿದ್ದು 10 ವರ್ಷದ ಆಡಳಿತದ ಪರಿಣಾಮವಾಗಿ 8ಕ್ಕೆ ಇಳಿದಾಗ, 6ಕ್ಕೆ ಇಳಿದಾಗ ಅಲ್ಲಿಗೊಂದು 3 ಮಾರ್ಕನ್ನು ಪ್ರೈಮ್ ಮಿನಿಸ್ಟರ್ ತಂದು ಅಟ್ಲೀಸ್ಟ್ 9ಕ್ಕಾರು ತಂದು ನಿಲ್ಲಿಸುವಂಥ ಒಂದು ಶಕ್ತಿಯನ್ನು, ಪ್ರದರ್ಶನವನ್ನು ಮಾಡ್ತಾಯಿದ್ರು ನರೇಂದ್ರ ಮೋದಿ. ದ್ಯಾಟ್ಸ್ ದ ಓನ್ಲಿ ಫ್ಯಾಕ್ಟರ್ ವಿಚ್ ಹ್ಯಾಸ್ ಟು ಹೋಲ್ಡ್ NDAನ ಬಹುಶಃ ನಾಳಿದ್ದು ಫಲಿತಾಂಶದಲ್ಲಿ, ಇವತ್ತು ಎಕ್ಸಿಟ್ ಪೋಲ್ನಲ್ಲಿ. ಸೊ ಬಟ್ ಮೇಲ್ನೋಟಕ್ಕೆ ಕಾಣೋ ರೀತಿಯಲ್ಲಿ ಚುನಾವಣೆ ಬನ್ನಿ ಅಂಡರ್ ಕರೆಂಟಲ್ಲಿ ಏನಾದರೂ ನಡೆದಿದೆ ಅಂತ ಗೊತ್ತಿಲ್ಲ. ನಡೆದಿರ್ಬೋದು, ಈ ಸರಿ ನಡೆದಿದೆ ಅನ್ಸತ್ತೆ. ಬಿಕಾಸ್ ಲಾರ್ಜ್ಲಿ ಡಾಮಿನೇಟಿಂಗ್ ಆಗಿ, ಅಂದರೆ ಎಲ್ಲವನ್ನ ಕೆಳಕ್ಕಿಟ್ಟು ತಾನೊಂದೇ ವಿಷಯ ವಿಜೃಂಭಣೆಯಾಗಿ ಹೊರಕ್ಕೆ ಬಂದಂತೆ 14ರಲ್ಲಿ ಆ ನರೇಂದ್ರ ಮೋದಿಯ ಆಗಮನದ ವೇಗ, 19ರಲ್ಲಿ ಪುಲ್ವಾಮಾ ಹಿನ್ನೆಲೆಯಲ್ಲಿ ನಡೆದಂತಹ ವೇಗ, ಅಥವಾ ಹಿಂದೆ ಯಾವಾಗಲೂ ಒಂದು ಚುನಾವಣೆಯಲ್ಲಿ ರಾಜೀವ್ ಗಾಂಧಿ ಅವರ ನಿಧನ ಆದಂತಹ ವಿಚಾರದಲ್ಲಿ, ಇಂದಿರಾ ಗಾಂಧಿ ಅವರ ನಿಧನವಾದ ನಂತರದಲ್ಲಿ, ಈ ರೀತಿಯ ಹಲವಾರು 4 ಬಾರಿ ವೇವ್ಗಳ ಆಧಾರದಲ್ಲಿ ನಡೆದದ್ದು ಉಂಟು ಚುನಾವಣೆ. ಆದರೆ ಈ ಬಾರಿ ಅಂತ ಯಾವ ವೇವು ಇಲ್ಲಿರಲಿಲ್ಲ.
ಸ್ಪೆಸಿಫಿಕ್ ಆಗಿ ಕಾಣಿಸೋ ಥರ ಮೋದಿ ಕಾಣಿಸ್ತಾ ಇದ್ರು. ಭಾಳ ಜನ ಮೋದಿ ಮೋದಿ ಅಂತ ಅಂದ್ಕೊಂಡಿದ್ರು. 2019ರಲ್ಲಿ ಮೋದಿಯ ಹಿಂಬಾಲಕರಾಗಿ ಅಥವಾ ಮೋದಿಯ ಭಕ್ತಗಣದ ಭಾಗವಾಗಿ ಅಥವಾ ಮೋದಿಯನ್ನು ನಂಬಿದವರಾಗಿ ಪ್ರೀತಿಸಿದವರಾಗಿ ಯಾರ್ಯಾರಿದ್ರು ಅದರಲ್ಲಿ ಲಾರ್ಜ್ಲಿ ಬದಲಾದಂಗೆ ಕಾಣಿಸ್ತಾ ಇಲ್ಲ ನನಗೆ. ಬಟ್ ಈ ಬಾರಿ ಲಾಸ್ಟ್ ಟೈಮ್ ಉರಿ ಹೇಗೆ ಏರ್ ಸ್ಟ್ರೈಕು ಇವೆಲ್ಲ ಆಯಿತು ಅಂತ ಹೇಳಿದ್ವಲ್ಲ ಸರ್ ನಾವು ಪಾಕಿಸ್ತಾನದ ವಿಚಾರದಲ್ಲಿ, ಈ ಬಾರಿ ರಾಮ ಮಂದಿರ ಅದನ್ನು ಟೇಕ್ ಓವರ್ ಮಾಡ್ಕೊಳ್ಬೋದು ಅಂತ ಬಹಳ ದೊಡ್ಡ ಭಾಳ ಚರ್ಚೆ ಇತ್ತು. ಸ್ಟ್ರೇಂಜ್ಲಿ ಹಾಂ ಸರ್, ರಾಮ ಮಂದಿರ ಒಂದು ಚುನಾವಣಾ ವಿಷಯವನ್ನಾಗಿ ಮಾಡಿಕೊಳ್ಳುವ ವಿಷಯದಲ್ಲಿ BJPನೂ ಆಸಕ್ತಿ ತೋರಿಸ್ದಂಗೆ ಕಾಣಲಿಲ್ಲ. 2 ಮತ್ತು 3ನೇ ಹಂತದ ಚುನಾವಣೆ ಮುಗೀತಾ ಬರ್ತಿದ್ದಂಗೆ ಆ ವಿಷಯಗಳ ಪ್ರಸ್ತಾಪ ಆಗಕ್ಕೆ ಪ್ರಾರಂಭ ಆಯಿತೆ ಹೊರತು ಇವರೆಲ್ಲ ರಾಮ ವಿರೋಧಿಗಳು, ಇವರು ಸನಾತನ ವಿರೋಧಿಗಳು, ಇವರು ರಾಮನ ದೇವಸ್ಥಾನಕ್ಕೆ ಬಾಗ್ಲಾಕಿಸ್ಬಿಡ್ತಾರೆ, ಇವರು ರಾಮನ ದೇವಸ್ಥಾನ ಒಡೆದಾಕ್ಬಿಡ್ತಾರೆ ಅನ್ನೋದೆಲ್ಲ ಬಂತೆ ಹೊರತು ಅದನ್ನು ಆರಂಭದ ದಿನದಿಂದಲೇ ಅದನ್ನು ಹುಚ್ಚೆಬ್ಬಿಸಿ ಅಲೆಯಂತೆ ತಂದು ಜನರ ಮುಂದೆ ಇಡುವ ಪ್ರಯತ್ನ BJPಲೂ ಕಾಣಿಸ್ಲಿಲ್ಲ. ಹೌದು, ನನಗೇನು ಕಾಣಿಸ್ಲಿಲ್ಲ ಅದು ರಾಮ ಜನ್ಮಭೂಮಿ ವಿಚಾರ. ಆದರೆ ರಾಮನ ಜನ್ಮಭೂಮಿ ವಿಚಾರದಲ್ಲಿ ಪ್ರಭಾವಿತರಾಗಿರುವ ಜನರಿಗೆ ಅದು ಅಲೆಯಾಗಬೇಕಾಗೂ ಇಲ್ಲ. ಹಾಂ, ಅದು ಅವ್ರಿಗೆ ಅಲೆ ಆಗಬೇಕಾಗಿಲ್ಲ, ಅದು ಅವ್ರಿಗೆ ಒಳಗಡೆನೇ ಇದೆ. ನಾನು ಆಗಲೇ ಹೇಳಿದೆ, ಅದೇ ಅಂಡರ್ ಕರೆಂಟ್ ಆಗಿ ಅದು ವರ್ಕ್ ಆಗಿರ್ಬೋದು. ಯು ಕಾಂಟ್ ಸೇ, ಅದಕ್ಕೆ ವಿರುದ್ಧವಾಗೂ ಇದ್ದಂಗಿದೆ. ಹಾಗಾಗಿ ದೆರ್ ವಾಸ್ ನೋ ವೇವ್ ಅಂತ. ಇನ್ನು ಭಾಷಣಗಳ ವಿಚಾರದಲ್ಲಿ ಹೇಳೋದಾದರೆ ಪ್ರೈಮ್ ಮಿನಿಸ್ಟರ್ದು ಈ ಬಾರಿ ಹಲವಾರು ರ್ಯಾಲಿಗಳಲ್ಲಿ ಹಿಂದೆ ನಡೆದ 10 ವರ್ಷದ ಚುನಾವಣಾ ರ್ಯಾಲಿಗಳಿಗಿಂತ ಭಿನ್ನವಾದ ದನಿ, ಭಾಷೆ ಮತ್ತು ಕೆಲವನ್ನು ಪ್ರಸ್ತುತಪಡಿಸಿದ ರೀತಿಗಳಿದ್ವು. ಕೆಲವರು ಮೋದಿಯ ಪ್ರೀತಿ ಮಾಡುವ ಜನರ ವರ್ಗದಲ್ಲೇ ಕೆಲವರು ಅದನ್ನು ಒಪ್ಪಲಿಕ್ಕೆ ಸಾಧ್ಯವಿಲ್ಲವೇನೋ ಅನ್ನುವಂತಹ ಪ್ರಯೋಗಗಳು ಕೆಲವೆಲ್ಲ. ದ್ಯಾಟ್ ಈಸ್ ಅಪೋಸಿಷನ್ನು ಡೆಸ್ಪರೇಷನ್. ನೋಡಿದ್ರಾ, ಇದು ಡೆಸ್ಪರೇಷನ್ ಅಂತ ಕೆಲವರು. ಇನ್ನು ಕೆಲವರು ಅವ್ರ ಮೇಲೆ ಇವ್ರು ಬಾಯಿಗೆ ಬಂದಂಗೆ ಮಕಾಮೂತಿ ನೋಡದೆ ಅಟ್ಯಾಕ್ ಮಾಡ್ತಾ ಇದ್ರು, ಅವ್ರು ಯಾತಕ್ಕೆ ಸುಮ್ಮನಿರ್ತಾರೆ, ಅವರು ಎಷ್ಟು ದಿನ ಅಂತ ತಡ್ಕತಾರೆ ಅಂತ ಅವ್ರು ಆ ಕಡೆಯಿಂದ. ಸ್ಟಿಲ್ ಇಟ್ ಈಸ್ ಎ ವಂಡರ್ಫುಲ್ ಎಲೆಕ್ಷನ್. 2 ತಿಂಗಳು, ಆ 2 ತಿಂಗಳ ಎಲೆಕ್ಷನಲ್ಲಿ ಏನೇನಾಗಿದೆಯೋ ನಮಗೂ ಗೊತ್ತಿಲ್ಲ, ನಾವು ಅದನ್ನು ಹಾಜರುಪಡಿಸೋಣ. ಬಟ್ ಉತ್ತರ ಭಾರತದಲ್ಲಿ ಸರ್ ಒಂದು ಪಾಯಿಂಟನ್ನು ಹೇಳ್ಬಿಟ್ಟು ಶುರು ಮಾಡಿಬಿಡ್ತೀನಿ ಸರ್. ಉತ್ತರ ಭಾರತದಲ್ಲಿ ಈ ಬಾರಿ ಕಾಣಿಸ್ಕೊಂಡಿದ್ದು ಒಂದು ಅಂಡರ್ ಕರೆಂಟಲ್ಲಿ ತುಂಬ ಚರ್ಚೆ ಆಗಿದೆ ಸರ್. ಹರಿಯಾಣ, ಉತ್ತರ ಪ್ರದೇಶ, ಬಿಹಾರ ಮತ್ತು ಮಧ್ಯಪ್ರದೇಶ, ರಾಜಸ್ಥಾನ, ಪಂಜಾಬಲ್ಲಿ ಈ ಅಗ್ನಿವೀರ ವಿಚಾರದಲ್ಲಿ ಬಹಳ ಅಂಡರ್ ಕರೆಂಟಲ್ಲಿ ವಿರೋಧಗಳು ವ್ಯಕ್ತವಾಗ್ತಾ ಇತ್ತು ಅಂತೇಳಿ. ಬಟ್ ಅದು ಮೇಲ್ನೋಟಕ್ಕೆ ಕಾಣಿಸ್ಲಿಲ್ಲ ಅಂತ ಹೇಳಿ ಅಗ್ನಿವೀರರ ವಿಚಾರದಲ್ಲಿ ಸರ್. ಮಾಸಲ್ಲಿ ಅಗ್ನಿವೀರದಾಗಿರೋದು ನನಗೆ ಡೌಟ್. ಅಂದರೆ ಯೂತ್ಸು ಆರ್ಮಿಗೆ ಹೋಗಬೇಕು ಅನ್ನುವಂಥದ್ದು ಆ ಭಾಗದಲ್ಲಿ ತುಂಬ ಹೆಚ್ಚು ಇರ್ಬೋದು. ನನಗದು ತುಂಬ ಮಾಸಾಗಿ ಆಗಿರುತ್ತೆ ಅದು ಅಂತ ನನಗೇನು ಅನಿಸಲ್ಲ. ಓಕೆ, ನನಗೇನು ಅನಿಸಿಲ್ಲ, ಗೊತ್ತಿಲ್ಲ, ವಿ ಡೋಂಟ್ ನೋ. ಬಟ್ ಮಾಸಲ್ಲಿ ಅದು ಆಗಿರುತ್ತೆ ಅಂತ ನನಗೇನು ಅನಿಸಲ್ಲ ತುಂಬ ದೊಡ್ಡ ಪ್ರಮಾಣದಲ್ಲಿ. ಫಾರ್ ಎಕ್ಸಾಂಪಲ್, ಕರ್ನಾಟಕದಲ್ಲಿ ಒಂದು ಇಶ್ಯೂ ಮೊದಲನೇ ಹಂತದಲ್ಲಿ ಈಗ ಹಾಸನದ ಇಶ್ಯೂ ಒಂದೇನೋ ಒಂದು ನಡೀತು. ಹೌದು, ಎವ್ರಿಬಡಿ ಥಾಟ್ ಆ ಇಶ್ಯೂ ಈಗ 2ನೇ ಫೇಸ್ನಲ್ಲಿ ಹಂತದಲ್ಲಿ ಉತ್ತರ ಕರ್ನಾಟಕಕ್ಕೆ ಹೋಗಿ ಅಮರ್ಕೊಳ್ಳೋದು ಅಂತ. ಇಟ್ ಡಿಡ್ ನಾಟ್ ಗೆಟ್ ಟ್ರಾನ್ಸ್ಲೇಟ್ ಆಗಲೇ ಇಲ್ಲ. ಹಾಗಾಗಿ ಅಗ್ನಿವೀರ್ ವಿಷಯ ಮಾಸಲ್ಲಿ ಭಾಳ ದೊಡ್ಡ ವ್ಯಾಪಕತೆಯನ್ನು ಪಡ್ಕೊಂಡಿರುತ್ತೆ ಅಂತ ನಾನು ಅನ್ಸಲ್ಲ. ಮಾರ್ಜಿನಲಿ ಪಡ್ಕೊಂಡಿರಬಹುದೇನೋ, ನಾನು ಪಡ್ಕೊಂಡಿರಲ್ಲ. ತುಂಬ ಈ ಆರ್ಮಿ ಕೋಚಿಂಗ್ ಕ್ಲಾಸಸ್ಗಳು ತುಂಬ ಹೆವಿಲಿ ಇದಾವೆ ಸರ್, UP ಮತ್ತು ಈ ಭಾಗಗಳಲ್ಲೆಲ್ಲ. ಸೊ ಅಲ್ಲಿ ಅದರ ಇಂಪ್ಯಾಕ್ಟ್ ತುಂಬಾ ಆಗಿದೆ ಯೂತ್ಸ್ಗಳ ಮೇಲೆ. ಇಲ್ಲ, ಯಾಕೆ ಗೊತ್ತಾ, ಅಲ್ಲಿಂದ ಬಂದಿರೋ ರೆಕ್ರೂಟ್ಮೆಂಟ್ ರ್ಯಾಲಿಗಳಿಗೆ ಬಂದಿರೋ ಹುಡುಗರು ಅಷ್ಟೇ ಇದ್ದಾರೆ. ದೇ ನೋ ಇಟ್, ಅವ್ರಿಗೆ ಗೊತ್ತಿದೆ. ಇದರಲ್ಲಿ 2 ವಾದ ಇದೆ ಅಗ್ನಿವೀರಲ್ಲಿ. ಒಂದು, ನಾನು ಪರ್ಮನೆಂಟ್ ಸರ್ಕಾರಿ ನೌಕರ ಆಗಬೇಕು ಅನ್ನೋ ಭ್ರಮೆಗಳು. ಹೌದು. 2ನೇದು, ನನಗೆ ರಿಲೀಫ್ ಸಿಕ್ಕತ್ತೆ 6 ವರ್ಷನೋ 5 ವರ್ಷನೋ 6 ವರ್ಷನೋ, ನಾನು ಇನ್ನೇನಾದ್ರು ಮಾಡ್ಕೊಂಡಾರು ಇರ್ಬೋದಲ್ಲ. ಪ್ಲಸ್ ಯಾವುದೋ ರಾಜ್ಯ ಪೊಲೀಸ್ನಲ್ಲೋ ಮತ್ತೊಂದರಲ್ಲೋ ಮಗದೊಂದರಲ್ಲೋ ನನಗೆ ನೌಕರಿನಾರು ಸಿಕ್ಕಬಹುದು. ನಾನು ಲೈಫ್ ಲಾಂಗ್ ಸೈನ್ಯದಲ್ಲೇ ಫೌಜಿಯಾಗಿ ಕಾಲ ಕಳಿಬೇಕು ಅಂತ ಏನಿಲ್ವಲ್ಲ. ಬಟ್ ವಿತ್ ಆರ್ಗ್ಯುಮೆಂಟ್ ವಿಚಾರಕ್ಕೆ ಬರೋದಾದ್ರೆ ಸರ್, ತುಂಬಾ ಜನದ ಹೆಂಗೆ ಅಂತಂದ್ರೆ 15 ವರ್ಷ ಕೆಲಸ ಮಾಡಿ ನಾನು VRS ತೊಗೊಂಡು ಬಂದ್ಬಿಡ್ತೀನಿ, ನನಗೆ ಪೆನ್ಷನು ಬರುತ್ತೆ ಆರ್ಮಿಯಲ್ಲಿ, ಬಟ್ ಅದನ್ನು ಕಟ್ ಮಾಡ್ಬಿಟ್ಟಿದ್ದಾರೆ ಅನ್ನೋದು ತುಂಬಾ ಇಂಪ್ಯಾಕ್ಟ್ ಆಗಿರ್ಬೋದು. ಇದಕ್ಕೆ ಅಡ್ಜಸ್ಟ್ ಆಗಲೇಬೇಕು. ಈಗ ಹಲವಾರು ಕಂಪನಿಗಳಲ್ಲಿ ಕಾಂಟ್ರಾಕ್ಟ್ ಸಿಸ್ಟಮ್ ತಂದಾಗಲೂ ಈ ಮೆಂಟ್ಯಾಲಿಟಿ ಆಫ್ ಇಂಡಿಯಾ, ಸಾರ್ವಜನಿಕರ ದುಡ್ಡು ನನ್ನನ್ನು ಪರ್ಮನೆಂಟ್ ಕಾಪಾಡಬೇಕು ಅನ್ನೋ ಮೆಂಟ್ಯಾಲಿಟಿಗೆ ನಾವೇನು ಮಾಡೋಕ್ಕಾಗಲ್ಲ. ಅದಕ್ಕೆ ಕೆಲವು ನಿರ್ಧಾರಗಳು ದೇಶದ ಹಿತದೃಷ್ಟಿ ಅಥವಾ ಸಿಸ್ಟಮ್ಗೋಸ್ಕರ ಬರ್ಬೋದು. ನನಗೇನು ಆಗತ್ತೆ ಅಂತ ಹಂಗೇನು ಕಾಣಿಸಿಲ್ಲ, ಅಲ್ಲಿ ಆ ಥರ ಇಂಪ್ಯಾಕ್ಟ್ ಆಗುತ್ತೆ ಕಾಣಿಸಿಲ್ಲ. ಅಷ್ಟು ಪ್ರಬಲವಾಗಿ ಆಗಿರಬಹುದು ಅಂತ. ಜಾತಿ ಇಕ್ವೇಷನ್ಸ್ ಏನಾದ್ರು ಆಗಿರ್ಬೋದು, ವ್ಯತ್ಯಾಸ ಆಗಿರ್ಬೋದು.
ಅಥವಾ ಬೇರೆ ನಮ್ಮ ಭಾಗಕ್ಕೆ ನಾವು ಅಂದ್ಕೊಂಡಿದ್ದ ರೀತಿಯಲ್ಲಿ ಕೆಲಸ ಆಗಿಲ್ಲ ಅಂತ ಏನಾದರೂ ಇರಬಹುದು. ಈ ಥರ ಎಲ್ಲ ಆಗಿರ್ಬೋದು. ಅಗ್ನಿವೀರ್ ಆ್ಯಸ್ ಎನ್ ಇಶ್ಯೂ ಟ್ರಮಂಡಸ್ಲಿ ಇಂಪ್ಯಾಕ್ಟ್ ಮಾಡಿಬಿಟ್ಟಿದೆ ಅಂತ ಅನ್ನೋದು. ಬಿಕಾಸ್ ಆ ಪೆನ್ಷನ್ನು ಈ ಅಗ್ನಿವೀರ್ಲ ಹಿಮಾಚಲ್ ಪ್ರದೇಶ್ ಎಲೆಕ್ಷನಲ್ಲಿ ಬಂದಿತ್ತು. ಅಲ್ಲಿ ಕಾಂಗ್ರೆಸ್ ಗೆದ್ದಿರ್ಬೋದು, ಬಟ್ ಬಿಜೆಪಿ ಪರ್ಫಾರ್ಮೆನ್ಸ್ ವಾಸ್ ನಾಟ್ ದಟ್ ಬ್ಯಾಡ್. ನಾಟ್ ದಟ್ ಬ್ಯಾಡ್. ಮಾರ್ಜಿನಲ್ಲಿ ನಿಂತ್ಕೋತದು. ಹಿಮಾಚಲ್ ಇಸ್ ಎ ಒಂಥರ ಅದೊಂದು ಬಹಳ ಪ್ರಮುಖವಾದ ರಾಜ್ಯ ದೇಶದಲ್ಲಿ ಈ ವಿಚಾರಗಳಲ್ಲಿ ಹಿಮಾಚಲ್. ಹಾಗಾಗಿ ಅಲ್ಲ ಹಂಗಿಲ್ಲ. ಹಾಗಾಗಿ ಹೇಳೋಕ್ಕಾಗಲ್ಲ ಎಲ್ಲ ರಾಜ್ಯಗಳಲ್ಲಿ ಆ ರೀತಿಯ ಚಿಂತನೆ ನಡೆದಿರುತ್ತೆ ಅಂತ. ಕಾರಣ ಎರಡಿರುತ್ತೆ. ಒಂದು, ಭಾಳ ಯೂತ್ಗಳಿಗೆ, ಯಾರು ನಾನು ಆರ್ಮಿಗೆ ಹೋಗಬೇಕು ಅಂತಿರ್ತಾರೆ ಅವ್ರದ್ದು ಬೇರೆ, ಬಟ್ ಭಾಳ ಯೂತ್ಗಳು ಇವತ್ತು ಅವೇ ಫ್ರಮ್ ಆರ್ಮಿ ಜಾಬ್ ಮಾಡೋದ್ರ ಬಗ್ಗೆ ಚಿಂತೆ ಮಾಡ್ತಿದ್ದಾರೆ. ಅವ್ರಿಗೆ ಆರ್ಮಿನೇ ಸಿಕ್ಕಬೇಕು ಅಂತಿಲ್ಲ. ನಿಮಗೆ ಬೇರೆ ಬೇರೆ ಉದ್ಯೋಗಗಳನ್ನ ಹುಡುಕೊಳ್ಳೋದು ಅಥವಾ ಎಜುಕೇಷನ್ ಜಾಸ್ತಿ ಆಗ್ತಿರೋದ್ರಿಂದ ಬೆಟರ್ ಉದ್ಯೋಗಗಳು ಸಿಕ್ಕೋದು. ಹಾಗಾಗಿ ಅದೇ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಮಾರ್ಜಿನಲ್ಲಿ ಏನಾದ್ರು ಇಲ್ಲಿ ಅಲ್ಲಿ ಆಗಿರಬಹುದು, ಆಗಿರಲ್ಲ ಅಂತ ಹೇಳೋಕ್ಕಲ್ಲ. ಈಗ 400 ನಂಬರ್ನ ಫಿಕ್ಸ್ ಮಾಡಿದಂಥ BJPಗೆ ಅವರು ಆಲ್ರೆಡಿ ಲಾಸ್ಟ್ ಎಲೆಕ್ಷನಲ್ಲೇ ಪೀಕ್ ಹೋಗ್ಬಿಟ್ಟಿದ್ವಿ ಅನ್ನೋದು ಅವ್ರಿಗೆ ಗೊತ್ತಿತ್ತು ಭಾಳ ಸ್ಟೇಟ್ಗಳಲ್ಲಿ. ನಾನು ಇದಕ್ಕೆ ಭಾಳ ಸರಿ ಹೇಳಿದ್ದೀನಿ ರವೀಶ. ನಮ್ಮ ಮಗುಗೆ ಮಾರ್ಕ್ಸು SSLCನಲ್ಲಿ 100ಕ್ಕೆ 99 ಬರುತ್ತೆ. ನಮ್ಮ ಮಗುಗೆ SSLC. PUC ರಿಸಲ್ಟ್ ಬಂದಾಗ 98 ಆಗುತ್ತೆ. PUC ರಿಸಲ್ಟ್ ಬಂದಾಗ ತಂದೆ ತಾಯಿ ಮಗುಗಿಂತ ಈ ಮಗುವಿನ 99ನ ಸಂಭ್ರಮ ಮಾಡಿದ್ದಂತಹ ರಿಲೇಟಿವ್ಸ್ ಇರ್ತಾರಲ್ಲ, ಈ ಸರಿ ಕಡಿಮೆ ಆಗ್ಬಿಡ್ತಂತೆ ಅಂತ. ಎಷ್ಟು ಕಡಿಮೆ ಆಯ್ತಂತೆ ಅಂದರೆ 1 ಮಾರ್ಕ್ ಕಡಿಮೆ ಆಯ್ತು. ಸೊ ಯು ಆರ್ ನಾಟ್ ಅಪ್ರಿಷಿಯೇಟಿಂಗ್ ಇನ್ನೂ 98ರಲ್ಲಿ ಇದಾನವನು ಅಂತ. ಯು ಆರ್ ಟಾಕಿಂಗ್ 1 ಬೀಳ್ತು ಅನ್ನೋದು. ಸರಿ 99 ಇತ್ತು ಅಂದರೆ ಈ ಸರಿ 100ಕ್ಕೆ ಹೋಗ್ಬಿಡ್ಬೇಕಾಗಿತ್ತು ಅನ್ನೋ ಥರ ಅಲ್ವಾ. ಎ ಟಿಪಿಕಲ್ ಪ್ರಾಬ್ಲಮ್. ಇದೇ ಪ್ರಾಬ್ಲಮ್ BJP ಇದೆ. ರಾಜಸ್ಥಾನ್, ಬಿಹಾರ್, ಮಧ್ಯಪ್ರದೇಶ, ಕರ್ನಾಟಕ, ಲಾರ್ಜ್ಲಿ ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶ, ಇಷ್ಟು ರಾಜ್ಯಗಳಲ್ಲಿ ಅದು ಈ ಮಗು 99 ಸ್ಟೇಜಿಗೆ ಬಂದು ನಿಂತಿದೆ. ಈ ಸರಿ ಅದು 4 ಸೀಟ್ ಕಳ್ಕೊಂಡ್ರುವೆ ಹೇಳಿರಲಿಲ್ಲ ಕಳ್ಕೊತಾ ಇದ್ದಾರೆ ಇವರು ಅಂತ ಬಿದ್ದುಬಿಟ್ರಲ್ಲ ಈ ಸರಿ ಅನ್ಕೋಬೋದು. ಬಟ್ ದೇರ್ ಇಸ್ ಎ ಪ್ರಾಬ್ಲಮ್ ಅಲ್ಲಿ. ನಾನು ಹೇಳ್ತೀನಿ ಏನು ಅಂತ. ವೋಟ್ ಶೇರ್ ತಗೊಳ್ಳಿ. ಫಾರ್ ಎಕ್ಸಾಂಪಲ್ ಉತ್ತರ ಪ್ರದೇಶ ತಗೊಳ್ಳಿ. ವೋಟ್ ಶೇರ್ನ 19ರಲ್ಲಿ ಭಾರತೀಯ ಜನತಾ ಪಕ್ಷದ ವೋಟ್ ಶೇರು 52-53% ವೋಟ್ ಶೇರಲ್ಲಿ ಅವ್ರಿಗೆ. ಸಮಾಜವಾದಿ ಪಾರ್ಟಿಗೆ ಒಂದು 16-18%, ಕಾಂಗ್ರೆಸ್ಗೆ ಎಷ್ಟೋ ಒಂದು 8%, 9% ವೋಟ್ ಶೇರ್ ಅವ್ರದ್ದು. ಸೊ ಟೋಟ್ಲಿ ಒಂದು 25%. 25%ಇಂದ ಈಗ ಅವರಿಬ್ಬರೂ 50 ಕ್ರಾಸ್ ಮಾಡಿ ಆಚೆ ಹೋಗಬೇಕು. ಅವ್ರು 52ರಲ್ಲಿ ಒಂದು 6-7% ಕಳ್ಕೊಂಡ್ರು, ಇನ್ನೂ 46-45ಕ್ಕೆ ಇರ್ತಾರೆ. ಹಾಗಾಗಿ ಸ್ಯಾಚುರೇಷನ್ ಅನ್ನೋದೇನಿದೆ ಅದು ಕೆಲವು ಸರಿ ಸಮಸ್ಯೆಯನ್ನು ತರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಒಳ್ಳೆ ಕ್ರಿಕೆಟ್ ಟೀಮ್ ಇದ್ದರೆ ಅವರು ಲಾಸ್ಟ್ 16 ಮ್ಯಾಚ್ ಗೆದ್ದಿದ್ರೆ 17ನೇದು ಸೋತ್ಬಿಟ್ರು ಅಂತಂದ ಸೋತಬಿಟ್ರಾ ಏನು ಆಗೋಯ್ತು ಇವ್ರ ಕತೆ ಅಂತ. ಹಾಗಾಗಲ್ಲ. ಹಾಗಾಗಿ ಈ ಸ್ಯಾಚುರೇಷನ್ನಿನ ಪ್ರಾಬ್ಲಮ್ಮು BJPಗಿದೆ. ಬಟ್ ಆ ಸ್ಯಾಚುರೇಷನ್ನಿನ ಪ್ರಾಬ್ಲಮ್ಮು BJPಗೆ ಅರಿವೂ ಇದೆ. ಅವ್ರಿಗೆ ಅದು ಅರಿವಿಲ್ಲ ಅಂತಲ್ಲ, ಅವ್ರಿಗೆ ಗೊತ್ತಿದೆ. ನಾನು ರಾಜಸ್ಥಾನಲ್ಲಿ ಒಂದು 2 ಸೀಟ್ 4 ಸೀಟ್ ಕಳ್ಕೊಬೋದು, ನಾನು ಮಧ್ಯಪ್ರದೇಶದಲ್ಲಿ ಒಂದು 3-4 ಸೀಟ್ ಕಳ್ಕೊಬೋದು, ನಾನು ಬಿಹಾರದಲ್ಲಿ ಕಳ್ಕೊಬೋದು 8, 10, 12 ಸೀಟ್ ಕಳ್ಕೊಬೋದೇನೋ ಗೊತ್ತಿಲ್ಲ. ಅವ್ರಿಗೂ ಇದೆ ಅರಿವು. ಅದನ್ನು ಅವರು ಪ್ಯಾಚಪ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ. ಇದು ಹೇಗೆ ಅಂದರೆ ಸೇ ಫಾರ್ ಎಕ್ಸಾಂಪಲ್ ಕಾನ್ಸಂಟ್ರೇಷನ್ ಆನ್ ತಮಿಳ್ನಾಡು, ಒರಿಸ್ಸಾ, ತೆಲಂಗಾಣ, ಆಂಧ್ರ, ಒರಿಸ್ಸಾ, ವೆಸ್ಟ್ ಬೆಂಗಾಲಲ್ಲಿ ಹೆಚ್ಚು ಮಾಡ್ಕೊಳ್ಳೋಕ್ಕೆ ಜಾಗ ಇದೆ. ಅಲ್ಲಿ ಜಾಗ ಇದೆ ಇನ್ನೂ ಅವರಿಗೆ ಹೆಚ್ಚು ಮಾಡ್ಕೊಳ್ಳೋಕ್ಕೆ. ದೇ ಆರ್ ವರ್ಕಿಂಗ್ ಆನ್ ದ್ಯಾಟ್ ಈಸ್ ವಿಸಿಬಲ್. ಅದು ಕಾಣಿಸ್ತಾ ಇದೆ ನಿಮಗೆ ಡಾಟಾನಲ್ಲಿ. ಸೇಫಾಗಿದ್ದಂಥ ಕರ್ನಾಟಕಕ್ಕೆ ಮೋದಿ 11 ಬಾರಿ ಬಂದು ಹೋಗಿದ್ದಾರೆ ಅಥವಾ 12 ಬಾರಿ ಬಂದು ಹೋಗಿದ್ದಾರೆ, ವಾಟ್ ಎವರ್ ಇಟ್ ಈಸ್. ಒಂದೊಂದು ಸರಿ ಬಂದಾಗಲೂ ಅವ್ರು ಹೆಚ್ಚು ಕಡಿಮೆ ಒಂದು 1.5 ಕಾನ್ಸ್ಟಿಟ್ಯೂನ್ಸಿ ಅಂದರೆ ಒಂದು 18-19 ಕಾನ್ಸ್ಟಿಟ್ಯೂನ್ಸಿ ಅಡ್ರೆಸ್ ಮಾಡಿದ್ದಾರೆ ಇಲ್ಲಿ. ಅಂದರೆ ಅವ್ರಿಗೆ ಗೊತ್ತಿದೆ ನಾವು ಎಲ್ಲಿಗೆ ಹೋಗಬೇಕು, ನಾವು ಎಲ್ಲಿ ಇದನ್ನು ಪಿಕಪ್ ಮಾಡ್ಕೊಂಡ್ಬಿಡ್ಬೇಕು ಅಂತ. ಅದನ್ನು ಅವ್ರು ಅಟೆಂಪ್ಟ್ ಮಾಡಿದ್ದಾರೆ. ಸಕ್ಸಸ್ ಆಗುತ್ತಾ ಇಲ್ವೋ ನಂಗೆ ಗೊತ್ತಿಲ್ಲ.